ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ವ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಸೊ ನೋಡಿ ಸ್ನೇಹಿತರೆ, ಇವತ್ತು ಇನ್ನೊಂದು ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಬೆಳಗ್ಗೆ ಬಂದ್ಬಿಟ್ಟು 7:30 ಆಗಿದೆ ಟೈಮ್. 7 ಗಂಟೆಗೆ ನಾವು ಹೊರಡಬೇಕಾಗಿತ್ತು. ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಸ್ನೇಹಿತರೆ, ನಾವು ಲಿಂಕ್ಸ್ರಿಗೆ ಹೋಗ್ತಾ ಇದೀವಿ. ನಿಮ್ಗೆಲ್ಲ ಹೇಳಿದ್ರೆ ಲಿಂಕ್ಸ್ರಿಗೆ ಹೋಗ್ತಾ ಇದೀನಿ ಅಂತ. ಆದ್ರೆ ಹೋಗಕ್ಕೆ ನಾವೆಲ್ಲ ಸ್ವಲ್ಪ ಡಿಲೇ ಆಯ್ತು. ಏನಕ್ಕೆ ಅಂತಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೊಂದು ಸ್ವಲ್ಪ ನಾನು ಮಟೀರಿಯಲ್ಗಳು ತೊಗೊಂಡು ಹೋಗ್ತಾ ಇದೀನಿ. ಇದು ಟೆರಾಕೋಟಾ ಡಿಸೈನ್ ಇದೆ, ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಲಿಂಕ್ಸ್ರಿಗೆ. ಇದನ್ನೆಲ್ಲ ಹೊರಗಡೆ ಎಲ್ಲ ಜೋಡಿಸೋಣ ಒಂದು ಸ್ವಲ್ಪ ಟೈಮ್ ಆಯ್ತು ನಮಗೆ. ಹೊರಡ್ತಾ ಇದೀವಿ. ಇಲ್ಲಿಂದ ಹೊರಡೋಣ ಸ್ನೇಹಿತರೆ. ಹೊರಟ್ಬಿಟ್ಟು ಇವತ್ತಿನ ಫುಲ್ ಒನ್ ಡೇ ಟ್ರಿಪ್ ನಮ್ದು ಲಿಂಕ್ಸೂರಿಂದ ಇರುತ್ತೆ. ಏನೇನ್ ಮಾಡ್ತೀವಿ ಲಿಂಕ್ಸೂರಲ್ಲಿ, ಏನೇನು ಕೆಲಸ ಆಗಿದೆ ಅದನ್ನೆಲ್ಲ ನೋಡಕ್ ಹೋಗ್ತಾ ಇದೀನಿ. ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಅಂತ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಮಧ್ಯ ಸಿಕ್ಕಿ ನೀವು ಮಾತಾಡ್ತಾ ಇರ್ತೀನಂತೆ ಸ್ನೇಹಿತರೆ ನಾನು. ಸೊ ನೋಡಿ ಸ್ನೇಹಿತರೆ, ನಾವು ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ಹೊಟ್ಟಿದ್ದೀವಿ. ಇವಾಗ ನಾವು ಯಾವಾಗಲೂ ಹೇಳ್ದಂಗೆ ನಿಮ್ಗೆ ಹೇಳ್ತಾ ಇದೀನಿ, ನಮಗೆ ಲಿಂಕ್ಸೂರ್ ಮುಟ್ಟಕ್ಕೆ ಇವಾಗ ಒಂದು 2-2.5 ಆಗುತ್ತೆ ಸ್ನೇಹಿತರೆ. ಸೊ ದಾರಿಯಲ್ಲೆಲ್ಲ ತಿನ್ಕೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇವಾಗ ನಾನು ಮೇನ್ ಲಿಂಕ್ಸೂರ್ ಹೋಗ್ತಾ ಇರೋದು ಸ್ನೇಹಿತರೆ. ಮೇಜರ್ ಕೆಲಸ ಏನೂ ಇಲ್ಲ, ಬಟ್ ನಾನು ಹೋಗಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಕೆಲಸಗಳು ಆಗಿದೆ. ಅದನ್ನೆಲ್ಲ ಚೆಕ್ ಮಾಡಿ ಸ್ವಲ್ಪ ವಿಸಿಟ್ ಮಾಡಿ ಬರ್ಬೇಕು ಸೈಟ್ಗೆ. ಇವಾಗ ದಾರಿಯಲ್ಲಿ ಇದೀವಿ ಆಲ್ರೆಡಿ. ಇವಾಗ ಏನಾಯ್ತು ಅಂದ್ರೆ ಸ್ನೇಹಿತರೆ, ನಾನು ಮುಂದೆ ಒಂದು ಗಾಡಿ ಹೋಗ್ತಾ ನಿಮ್ಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ಸ್ನೇಹಿತರೆ, ಮುಂದ್ಗಡೆ ಒಂದು ಪೊಲೀಸ್ ಗಾಡಿ ಹೋಗ್ತಾ ಇದೆ. ಆ ಗಾಡಿ ನಂಬರ್ ಕಾಣ್ತದೆ ನೋಡಿ ಸ್ನೇಹಿತರೆ, ನಿಮ್ಗೆ ಝೂಮ್ ಮಾಡ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಈ ಟ್ರಕ್ ನಂಬರ್ ಇದೆಯಲ್ಲ, KA32G1545 ಅಂತ. ನಂದು ಒಂದು ಬೈಕ್ ಇತ್ತು, ನಾನು ಇಲ್ಲಿ BBM ಓದ್ಬೇಕಾದ್ರೆ ಗುಲ್ಬರ್ಗದಲ್ಲಿ. ಆ ಬೈಕಿನ ನಂಬರ್ನು ಕೂಡ KA32F ಅಂತ ಇತ್ತು, ಏನೋ ಬೇರೆ ಸೀರೀಸ್ ಇತ್ತು, ಬಟ್ 1545 ಅಂತಾನೆ ಇತ್ತು. ಸೇಮ್ ನಂಬರ್ ಇನ್ ವೆಹಿಕಲ್ ನನಗೆ ಇವಾಗ ನನ್ನ ಮುಂದ್ಗಡೆ ಸಿಕ್ಕಿದೆ ನಾನು ಹೋಗ್ಬೇಕಾದ್ರೆ. ಯಾವಾಗಿಂದ ಟೈಮ್ ಸ್ನೇಹಿತರೆ, ಅದು 2008-2007 ಟೈಮ್ ಅಲ್ಲಿ. ಒಂಥರ ಇಂಥದೆಲ್ಲ ಹಳೆಯದೇನ್ರ ನನ್ ದಾರಿಯಲ್ಲಿ ಸಿಕ್ತು ಅಂತಂದ್ರೆ ಒಳ್ಳೆ ನೆನಪಾಗುತ್ತೆ. ನನ್ನ ಬೈಕೇ ಸಿಕ್ಬಿಟ್ಟಿತ್ತು ಒಂದ್ಸಲ ನನಗೆ. ಟೆಂಪೋ ಮೇಲೆ ಹಾಕೊಂಡು ಹೋಗ್ತಿದ್ದ. ಕರೆಕ್ಟ್, ಎಲ್ಲ ಟೆಂಪೋ ಎಲ್ಲ ಹಾಕೊಂಡು ತೊಗೊಂಡೋಗ್ತಾ ಇದ್ರೆ, ನಂದೇ ಬೈಕ್ ತೊಗೊಂಡೋಗ್ತಾ ಇದ್ರೆ. ಅದನ್ನು ನೋಡಿದ್ದೆ ಅವಾಗಲೇ ನಾನು. ಸೊ ನೋಡಿ ಸ್ನೇಹಿತರೆ, ನಾವು ಇವಾಗ ಇಲ್ಲಿ ಭೀಮಾ ನದಿ ಹತ್ರ ಬಂದಿದ್ದೀವಿ. ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ, ಇದು ಹಳೆ ಬ್ರಿಡ್ಜ್ ಆ ಕಡೆ ಇರೋದು. ಇವಾಗ ನಾವು ಇಲ್ಲಿ ನಿಂತ್ಕೊಂಡ್ರೆ ಹೊಸ ಬ್ರಿಡ್ಜ್, ಇದ್ರ ಮೇಲೆ ಹೋಗ್ತಾ ಇದೀವಿ ಲಿಂಕ್ಸೂರಿಗೆ. ಏನಕ್ಕೆ ನಿಲ್ಸಿದೀವಿ ಇಲ್ಲಿ ಅಂದ್ರೆ ಸ್ನೇಹಿತರೆ, ನಾವು ನಿಧಿದು ಜವಳ ತೆಗೆದಿದ್ವಲ್ಲ, ಕೂದಲು ತೆಗೆದಿದ್ವಿ, ಅದನ್ನ ನದಿಯಲ್ಲಿ ಹಾಕ್ಬೇಕು ಅಂತ ನಮ್ಮ ಅಮ್ಮ ಕೊಟ್ಟಾರ ನೋಡಿಲ್ಲ. ಒಂದು ಸಣ್ಣ ಚಿಕ್ಕದೊಂದು ಮೂಟೆ ಮಾಡಿ ಕೊಟ್ಟಾರೆ. ಇದರಲ್ಲಿ ನಿಧಿದು ಕೂದಲಿದೆ, ನಿಧಿದು ಕೂದಲು ತೆಗೆದಿದ್ದು. ಇದನ್ನ ಹಿಂಗೆ ಹಾಕೋ ಅಂತ ಹೇಳೋರೆ, ತೆಗಿಬೇಕಾ ನನಗೆ ಗೊತ್ತಿಲ್ಲ. ಇದನ್ನ ಹರಿಯ ನೀರಲ್ಲಿ ಹಾಕ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಾವು ಇಲ್ಲಿ ನಿಲ್ಸಿದ್ವಿ ಕಾರನ್ನ. ಆಕ್ಚುಲಿ ಓದ್ಸಲ ಹಾಕ್ಬೇಕಾಗಿತ್ತು, ನಾನು ಮರ್ತೋಗ್ಬಿಟ್ಟಿದ್ದೆ. ಓದ್ಸಲ ಬಂದ ತರೋದು, ಈ ಸಲ ನೆನಪಿಂದ ಇಟ್ಕೊಂಡ್ ಬಂದಿದ್ದೀನಿ ಹಾಕೋಣ ಅಂತ ಅಂದ್ಬಿಟ್ಟು. ನಮಸ್ಕಾರ ಮೇಡಮ್. ಆಕ್ಚುಲಿ ನೋಡಿ ಸ್ನೇಹಿತರೆ, ನಾವು ನದಿನ ಪೊಲ್ಯೂಟ್ ಮಾಡ್ತಾ ಇದೀವಿ. ಈ ಥರ ಎಲ್ಲ ಬಿಸಾಕ್ಬಿಟ್ಬಿಟ್ಟು ಏನು ಮಾಡ್ತೀರಾ, ಸಂಪ್ರದಾಯ ಮಾಡಲೇಬೇಕು. ಸಂಪ್ರದಾಯನ ಬಿಡೋಕ್ಕಾಗಲ್ವಲ್ಲ, ಹಂಗಾಗಿ. ಆಮೇಲೆ ಅದೇನಿದೆ ಫುಲ್ ಎಲ್ಲ ಕರ್ಕೊಂಡ್ಬಿಡುತ್ತೆ ನೀರಲ್ಲಿ, ಎಲ್ಲ ಇದಾಗ್ಬಿಡುತ್ತೆ, ಭೂಮಿಯಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು ಪ್ಲಾಸ್ಟಿಕ್ ಥರ ಏನೂ ಬಿಸಾಕಿಲ್ಲ ನಾವು, ಸೊ ಹಾಗಾಗ್ಬಿಟ್ಟು ನಡೆಯುತ್ತೆ. ನೀರಲ್ಲಿ ಹಾಕೋದಂತ ಮುಗಿತೀವಿ. ಇವಾಗ ಇಲ್ಲಿ ಹೊರಡೋಣ, ಯಾಕಂದ್ರೆ ಬ್ರಿಡ್ಜ್ ಯಾಕೆ ದೊಡ್ಡ ಅಳಗಾಡ್ತದೆ. ನಮ್ಮ ಮತ್ತೆ ಫುಲ್ ಎದೆ ಹೊಡ್ಕೊಂತಾರೆ. ಸೊ ಬನ್ನಿಲ್ಲಿದೆ ಹೋಗೋಣ, ಹೋಗ್ಬಿಟ್ಟು. ಅವು ಮತ್ತೆ ಅದು ಹಂಗೆ ಮಾಡಿರ್ತಾರೆ ಬ್ರಿಡ್ಜ್, ಆ ಥರ ಕನ್ಸ್ಟ್ರಕ್ಷನ್. ಆರಾಮ್ ನಾರಾಯಣ, ಹೆಂಗಿದೆ ಹೆಲ್ತ್ ಇವಾಗ? ಆಲ್ ಗುಡ್ ನೋಡ್ರಿ. ಅದು ಕಾರಲ್ಲಿ ಅನ್ಸ ಬೇರೆ ಸಾಮಾನು ತರ್ತಾ ಇದ್ವಿ, ಅದಕ್ಕೆ ಮೆಲ್ಲಗೆ ಬರ್ತಾ ಇದ್ವಿ. ಬಾಬಿದಿಂಗ್ ಝೂಮ್. ಪಾಪ ಆ ಮೂಕು ಪ್ರಾಣಿ ನೋಡ್ರಿ ಸ್ನೇಹಿತರೆ, ನಮ್ಮ ಬಾಬಿ ಎಷ್ಟು ಸಿಟ್ಟು ಮಾಡ್ತಾರೆ ನೋಡ್ರಿ. ಅಲ್ಲ ಅಕ್ಷಿತಾ ಯಾವಾಗ ಬಂದ್ಲು? ಏನು 20 days ಆಯ್ತಾ? ಕಾಲೇಜ್ ಬಿಟ್ಟು ಬಂದ್ಬಿಟ್ಟ? ಏನು ಕತೆ? ಹೌದಾ? ಎಷ್ಟು ಪ್ರೀತಿ ನೋಡ್ರಿ ಅದಕ್ಕೆ, ಆಕಾಶ ಬಂದಂಗೆ ಆಗಿದೆ ಅದಕ್ಕೆ. ಏನು ಅಡುಗೆ ಮಾಡಾಕತ್ತೀರ ಆಂಟಿ? ನಮ್ಮಲ್ಲಿ ಏನಿರ್ತದೆ ಹೇಳಿ ಸ್ಪೆಷಲ್? ಸಂಡೇ ಏನಿರ್ತದೆ? ಚಪಾತಿ, ಕರಿಯ ಯಾರಿಲ್ಲಿ? ಕರಿ ಬಟ್ಟೆ Two little devils of Lingscourt. Purkar family. ಸೊ ನೋಡಿ ಸ್ನೇಹಿತರೆ, ಲಿಂಕ್ಸರಿಗೆ ಬಂದ್ಬಿಟ್ಟು ರೀಚ್ ಆದ್ವಿ. ನಾವು ಬಂದು ಎಷ್ಟೊತ್ತಾಯ್ತು? ಇವಾಗ ಒಂದು 10 ನಿಮಿಷ ಆಯ್ತು ನಾನು ಬಂದ್ಬಿಟ್ಟು. ನಾವು 1 ಗಂಟೆಗೆ 10 ನಿಮಿಷ ಇದೆ. 12:30ಗೆ ನಾವು ಬಂದ್ವಿ ಸ್ನೇಹಿತರೆ. ನಾವು ಬಂದ್ಬಿಟ್ಟು ರೀಚ್ ಆದ್ವಿ. ಸ್ವಲ್ಪ ಸ್ಲೋ ಆಗಿ ಬಂದ್ವಿ. ನಿಮ್ಗೆಲ್ಲ ತೋರಿಸಿದ್ದೆ, ನಮ್ಮ ಗಾಡಿ ಸ್ವಲ್ಪ ಸಾಮಾನು ಇತ್ತು, ಅದೆಲ್ಲ ಹೊಡೆದೋಗುತ್ತೆ ಅಂತ ಒಂಚೂರು ಹುಷಾರ ಮತ್ತೆ ಬಂದಿದ್ದೀವಿ. ಇನ್ನು ನಮ್ಮ ಅಣ್ಣವ್ರಿಗೆ ಮಾತಾಡಿಸ್ತಾ ಇದೀವಿ. ನೋಡಿ ಇಲ್ಲೇ ಕೂತಿದ್ದಾರೆ.
ನಮ್ಮ ಪ್ರಿನ್ಸಿಪಲ್ ಅಣ್ಣ ಅವ್ರು ಕೂತಿದ್ದಾರೆ, ಈ ಕಡೆ ನಮ್ಮ ನಾರಾಯಣ ಅವ್ರು ಕೂತಿದ್ದಾರೆ. ಇವಾಗ ಫಸ್ಟ್ ನಮ್ಮ ಸೈಟ್ಗೆ ಹೋಗೋಣ ಸ್ನೇಹಿತರೆ, ಹೋಗ್ಬಿಟ್ಟು ಒಂದು ರೌಂಡ್ ಎಲ್ಲ ಚೆಕ್ ಮಾಡ್ಕೊಂಡ್ ಬರೋಣ ಏನೇನು ಹೆಂಗಾಗಿದೆ ಅಂತ. ಅದಾದ್ಮೇಲೆ ಬಂದ್ಬಿಟ್ಟು ಮತ್ತೆ ಮನೇಲಿ ಏನೇನು ನಡೆಯುತ್ತೆ ನಿಮಗೆಲ್ಲ ತೋರಿಸ್ತಾ ಇರ್ತೀನಿ, ಹಾಗೆ ನೋಡ್ತಾ ಇರ್ಬೋದು. ಸೊ ನೋಡಿ ಸ್ನೇಹಿತರೆ, ನಾವು ಇವಾಗ ಲಿಂಗಸೂರಲ್ಲಿ ನಮ್ಮ ಸೈಟ್ ಹತ್ರ ಬಂದಿದ್ದೀವಿ. ನಿಮ್ಗೆ ಎಲ್ಗಡೆ ಕಾಣ್ತಾ ಇದೆ ಹಿಂದ್ಗಡೆ ಎಲ್ಲ ಏನು ಕೆಲಸ ನಡೀತಾ ನೋಡಕ್ ಬಂದಿದ್ವಿ. ಇಲ್ಲಿ ನೋಡಿ ಹಿಂದ್ಗಡೆ ಒಂದು ಟ್ಯಾಂಕ್ ತರ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂತಾರೆ. ಇಲ್ಲಿ ಏನೇನು ಕೆಲಸ ಆಗಿದೆ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಸ್ನೇಹಿತರೆ. ಬನ್ನಿ ನಿಮಗೆ ತೋರಿಸ್ತೀನಿ. ಲಾಸ್ಟ್ ಟೈಮ್ ನಿಮಗೆ ನಾನು ಒಂದು ಟೆರಕೋಟ ಡಿಸೈನ್ ಆಗಿದೆ ಅಂತ ಹೇಳಿದ್ದೆ, ಅದನ್ನೇ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ, ಹೋಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಗೆ ಹಿಂದ್ಗಡೆ ಕಾಣ್ತಾ ಇದೆಲ್ಲ, ಇದು ಲಾಸ್ಟ್ ಟೈಮ್ ಒಂದು ಕಾಲ್ ಭಾಗ ಮಾತ್ರ ಆಗಿತ್ತು, ಮುಂದ್ಗಡೆ ಸ್ಟ್ಯಾಂಡ್ ಎಲ್ಲ ಹಾಕಿದ್ವಿ, ಹಾಗಾಗಿ ನಿಮ್ಗೆ ಅದು ಕ್ಲಿಯರ್ ಆಗಿ ಕಾಣ್ತಾ ಇರಲಿಲ್ಲ. ಈ ಸಲ ಫುಲ್ ಕ್ಲಿಯರ್ ಆಗಿ ಕಾಣ್ತಾ ಇದೆ ನೋಡಿ. ಅದೊಂದು ಟೆರಕೋಟ ಡಿಸೈನ್ ಅಂತ ಹೇಳ್ತಾರೆ. ಇದ್ರದ್ದು ಒಂದು ಸ್ವಲ್ಪ ಪೀಸ್ಗಳು ನಾವು ಕಾರಲ್ಲಿ ಕೂಡ ಇಟ್ಕೊಂಡು ತಂದಿದ್ದೀವಿ. ಸ್ವಲ್ಪ ಕಮ್ಮಿ ಆಗಿತ್ತು ಅಂದ್ರೆ ಇಲ್ಲಿ ಕಮ್ಮಿ ಆಗಿಲ್ಲ. ಇದ್ರದ್ದು ಇನ್ನೊಂದು ಪಾರ್ಟ್ ನಾವು ಈ ಕಡೆ ಮುಂದ್ಗಡೆ ಸೈಡಲ್ಲಿ ಒಂದು ಕೂಡ ಮಾಡ್ತಾ ಇದೀವಿ, ಅಲ್ಲಿಗೆ ಹಾಕಕ್ಕೆ ಅಂತ ತಗೊಂಡ್ಬಂದಿದ್ದೀವಿ. ಸೊ ಇದ್ರದ್ದು ಒಂದು ಶಾರ್ಟ್ ತೋರಿಸಿ ಸ್ನೇಹಿತರೆ ಹೇಗೆ ಕಾಣ್ತದೆ ಅಂತ ನೋಡ್ಕೊಳ್ಳಿ ನೀವು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಾವು ಇವಾಗ ಸೈಟ್ ವಿಸಿಟ್ ಬಂದಿದ್ದ ಕೆಲಸ ಅಂತ ಫುಲ್ ಕಂಪ್ಲೀಟ್ ಆಗಿ ಮುಗಿದೋಯ್ತು. ಆಗಲೇ ಓನರು ಕೂಡ ಬಂದಿದ್ರು, ಅವ್ರಿಗೂ ಕೂಡ ಮಾತಾಡ್ಸ್ಕೊಂಡಿಲ್ಲ. ಶಾರ್ಟ್ಸ್ ಅಲ್ಲಿ ನೋಡಿದೀರಾ ಅಂತ ಅನ್ಕೊಂತಾ ಇದೀನಿ. ಇವಾಗ ಲಿಂಕ್ಸ್ರಿ ಬಂದಿದ್ದ ಕೆಲಸ ಅಂತ ಇವಾಗಲೇ ಮುಗಿದೋಯ್ತು. ಇಷ್ಟು ಬೇಗ ಆಗುತ್ತೆ ಅಂತ ನಮ್ಗೆ ಅನ್ಕೊಂಡಿರ್ಲಿಲ್ಲ. ಇವಾಗ ಮನೆ ಹೋಗೋಣ. ಇವಾಗ ಏನು ಕಾಯ್ದಿದೆ ಮನೇಲಿ ಅಂತಂದ್ರೆ ನಮ್ಮ ಸಲುವಾಗಿ ಸರಿಯಾಗಿ ನಾನ್ ವೆಜ್ ಕಾಯ್ತಾ ಇದೆ. ಇಲ್ಲಿ ನೋಡಿ ನಮ್ಮ ಅಣ್ಣ ಹೇಳ್ತಿದ್ದಾರೆ, ಏನು ಕಾಯ್ದಿದೆ ಕಿಚನ್ ಪ್ರೀತಿ ಭೋಜನ ಬಾಡೂಟ. ಲಿಂಗ್ಸೂರು ಬಂದು ಇಷ್ಟು ಬಿಸಿಲು ಸೆಕೆ ಬರ್ತದೆ, ಬೆಂಗಳೂರ ಮಳೆ ಬರ್ತಾ ಇದೆ ಅಂತ ಇಲ್ಲಿ ಸೆಕೆ ಬೆವರು ಸುರಿತದೆ. ಈ ಬೆವರ ಕುತ್ಕೊಂಡ್ಬಿಟ್ಟು ಇವಾಗ ಸರಿಯಾಗೆ ತಿನ್ನೋಣ ಮನೆ ಹೋಗ್ಬಿಟ್ಟು. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಆಯ್ತು ನೋಡಿ ಸ್ನೇಹಿತರೆ, ಲಾಸ್ಟ್ ಶಾರ್ಟ್ಸ್ ಎಲ್ಲ ನೋಡಿದ್ವಿ, ನೀವು ಊಟ ಗೀಟ ಎಲ್ಲ ಮಾಡ್ಕೊಂಡ್ವಿ ನಾವು. ಇವಾಗ ಸರಿಯಾಗಿ ಊಟ ಅಂತ ಆಯ್ತು. ನೆಕ್ಸ್ಟ್ ಏನು ಕಾರ್ಯಕ್ರಮ ಬಾಬಿ? ರಾತ್ರಿ ಪ್ರೋಗ್ರಾಮ್ ಅಲ್ಲ ಈ ಸದ್ಯಕ್ಕೆ. ವರ್ಷ ಅಕ್ಷಿತ ಹೇಳ್ತಾರೆ ಏನು ಪ್ರೋಗ್ರಾಮ್? ಐಸ್ ಕ್ರೀಮ್. ಸಮ್ಮರ್ ಬಿಸಿ ಜಾಸ್ತಿ ಇದೆಯಲ್ಲ ಇವಾಗ ಹೋಗಿ ಒಂದು ರೌಂಡ್ ಸ್ನೇಹಿತರೆ. ಇವಾಗ ಹಿಂಗೆ ಹೋಗ್ಬಿಟ್ಟು ಹಿಂಗೆ ತಲೆಗೆ ಒಂದು, ನನ್ಗೆ ಯಾಕೋ ಇಲ್ಲಿ ತಲೆಗೆ ಸ್ವಲ್ಪ ರೆಸ್ಟ್ ಕೊಡ್ಬೇಕು ಅನಿಸ್ತದೆ, ಈ ತಲೆಗೆ ಈ ಪಾಟಲ್ಲಿ. ಅದಕ್ಕೊಂದು ಸ್ವಲ್ಪ ಹಿಂಗೆ ರೆಸ್ಟ್ ಕೊಟ್ಟರೆ ದವಾರ ಅಂತ ಡೈರೆಕ್ಟಾಗಿ ಸಾಯಂಕಾಲನೇ ಸಿಗೋಣ. The next morning. ಬಾಯ್ ಬಾಬಿ. ಬಾಯ್ ಆಂಟಿ. ಬಾಯ್ ಬಾಯ್ ಬಾಬಿ. ಬಾಯ್ ಬಾಯ್. ಸೊ ನೋಡಿ ಸ್ನೇಹಿತರೆ, ಫೈನಲ್ ಆಗಿ ನಾವು ಹೊರಟ್ವಿ. ಇವಾಗ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಹೇಳ್ಕೊಂಬಿಟ್ಟು ಮನೆಗೆ ಹೋಗ್ತಾ ಇದೀವಿ. ಅಂದ್ರೆ ಗುಲ್ಬರ್ಗ ಹೋಗ್ತಾ ಇದೀವಿ ಸ್ನೇಹಿತರೆ. ನಿನ್ನೆ ಸಾಯಂಕಾಲ ಹೋಗ್ಬೇಕಾಗಿತ್ತು, ಬಟ್ ನಮ್ಮ ಅಣ್ಣವ್ರೆಲ್ಲ ಉಳಿಸ್ಕೊಂಡ್ಬಿಟ್ರು, ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಇದ್ಬಿಟ್ಟು ಹೋಗಿ ಅಂತ. ಸೊ ಇದ್ಬಿಟ್ಟು ಇವಾಗ ಬೆಳಗ್ಗೆ ಹೊರಟಿದ್ವಿ. ಇವಾಗ 7 ಗಂಟೆ ಆಗಿದೆ ಸ್ನೇಹಿತರೆ ಬೆಳಗ್ಗೆ ಟೈಮು. 10 ಗಂಟೆ 10:30 ಆಗುತ್ತೆ ನಾವು ಗುಲ್ಬರ್ಗ ಮುಟ್ಬಿಟ್ಟು ಅಲ್ಲೊಂದು ಚೂರು ಕೆಲಸ ಇದೆ ಸ್ನೇಹಿತರೆ ಬೆಳಗ್ಗೆ, ಅದನ್ನ ಮುಗಿಸ್ಕೊಬೇಕು. ಹಾಗೆ ಇವತ್ತೇ ಸಾಯಂಕಾಲ ನಂದು ಟ್ರೈನ್ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ ನಮ್ಮ ಮಾವ ನಂದು. ಸೊ ನಾನು ಬೆಂಗಳೂರಿಗೂ ಕೂಡ ಹೊರಟೆ ಇವತ್ತು ಸಂಜೆ. ನಾನು ಬಂದಿದ್ದೆ, ಎಲ್ಲ ಕೆಲಸ ಮುಗಿದಿದೆ. ಸೊ ಮುಂದೆ ಹೋಗ್ತಾ ಈ ಬ್ಲಾಗ್ ಅಲ್ಲಿ ಏನಾರ ಇದ್ದರೆ ತೋರಿಸ್ತೀನಿ ಸ್ನೇಹಿತರೆ, ನೀವು ನೋಡ್ತಾ ಇರಿ ಹಾಗೇನೆ. 8 hours later. ಓಕೆ ಶೇಖರಮ್ಮ, ಬಾಯ್ ಬಾಯ್. ಯಾವಾಗ ಬರ್ತೀರಿ ಬೆಂಗಳೂರಿಗೆ? ಬರ್ತೀನಿ. ಒಂದು ವಾರ ಬಿಟ್ಟ ಮೇಲೆ ನೀವು. ಒಂದು ವಾರ ಬಿಟ್ಕೊಂಡು ಬರ್ತೀರಾ? ಬಾಯ್ ಜಾಕ. ಬಾಯ್. ಗುಡ್ ನೈಟ್. ಸೇಫ್ ಜರ್ನಿ. ಥ್ಯಾಂಕ್ ಯು. ಬಾಯ್. ಸೊ ನೋಡಿ ಸ್ನೇಹಿತರೆ, ನಾವು ಇವಾಗ ಗುಲ್ಬರ್ಗಾದಿಂದ ಮತ್ತೆ ಹೊರಟೆ. ನಾನು ಲಿಂಗ್ಸೂರಿಂದ ನಾವು ಆಲ್ರೆಡಿ ಬೆಳಗ್ಗೆ ಬಂದ್ಬಿಟ್ಟು 10:40 ನಾವು ಗುಲ್ಬರ್ಗ ರೀಚ್ ಆಗ್ಬಿಟ್ವಿ ಸ್ನೇಹಿತರೆ. ರೀಚ್ ಆಗಿ ನಾನು ಒಂದ್ ಸ್ವಲ್ಪ ಕೆಲಸ ಆಯ್ತು, ಅದನ್ನ ಮುಗಿಸ್ಕೊಂಡ್ ಬಂದೆ. ಮತ್ತೆ ನನ್ನ ಬ್ಲಾಗ್ ಎಲ್ಲ ಎಡಿಟ್ ಮಾಡ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಇವಾಗ ನಾನು ಮತ್ತೆ ಹೊರಟಿದ್ದೀನಿ ಇಲ್ಲಿಂದ. ನಂದು ಇವಾಗ 8:40 ನನ್ನ ಟ್ರೈನ್ ಇದೆ, ಸೇಮ್ ಟ್ರೈನ್ ಮತ್ತೆ ಸೋಲಾಪುರ ಹಾಸನ ಎಕ್ಸ್ಪ್ರೆಸ್. ಅಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲಿ ನೀವೆಲ್ಲ ನೋಡಿದ್ರಿ, ನಿತಿನ್ ಮತ್ತೆ ಮೋನಿಕಾ ಹೋದ್ರಲ್ಲ, ಅದೇ ಟ್ರೈನಿಂಗ್ ನನ್ನ ರಿಸರ್ವೇಶನ್ ಆಗಿದೆ. ಸೊ ಈ ಬ್ಲಾಗ್ ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಟ್ರೈನ್ ಅಲ್ಲಿ ನಾನು ಬ್ಲಾಗ್ ಮಾಡಕ್ ಹೋಗಲ್ಲ. ಸೊ ಡೈರೆಕ್ಟ್ ಆಗಿ ನಾನು ನಿಮ್ಗೆ ಬೆಂಗಳೂರಿಗೆ ಹೋದ್ಮೇಲೆ ಸಿಗ್ತೀನಿ, ನೀವು ನೋಡ್ತಾರೆ ಸ್ನೇಹಿತರೆ ಹಾಗೇನೆ. ಸೊ ನೋಡಿ ಸ್ನೇಹಿತರೆ, ನಾನು ಬೆಂಗಳೂರಿಗೆ ಬಂದ್ಬಿಟ್ಟು ರೀಚ್ ಆಗ್ಬಿಟ್ಟಿದ್ದೀನಿ. ನಾನು ಇವಾಗ ನಮ್ಮ ಮನೇಲಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಪಕ್ಕದಲ್ಲಿ ಪೂಜಾ ಇದ್ದಾಳೆ ಇಲ್ಲೇನೆ. ಬೆಳಗ್ಗೆ ಒಂದು 7:30 ನಾನು ಟ್ರೈನ್ ಮುಟ್ತು ಸ್ನೇಹಿತರೆ. ಬೆಂಗಳೂರಿಗೆ ಬಂದ್ಬಿಟ್ಟು ಅಲ್ಲಿಂದ ಮನೆ ಬರೋಷ್ಟೊತ್ತಿಗೆ ಒಂದು 8:30 ಆಗೋಯ್ತು ಟೈಮು. ಇವಾಗ ಖುಷಿಗೆ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಿದ್ದೀವಿ ಸ್ನೇಹಿತರೆ. ನಾವು ಇನ್ನು ಬ್ಲಾಗ್ನ ಎಂಡ್ ಮಾಡಿಲ್ಲ, ಆಕ್ಚುಲಿ ಎಂಡ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೆ ನಾನು. ಬಟ್ ಏನಂದ್ರೆ ಒಂದಿನ ಚಿಕ್ಕದೊಂದಿನ ತೋರಿಸು, ಅದೊಂದು ತೋರಿಸೋಣ ಅಂತ ಅನ್ಕೊಂಡು ಕಾಯ್ತಾ ಇದ್ದೆ ನಾನು. ಏನ್ ತೋರಿಸ್ತಾ ಇದ್ದೀವಿ ಪೂಜಾ ಇವಾಗ ನಾವು? ನಮ್ಮ ಮಗಳ ಬರ್ಡೇ ಬರ್ತಾ ಇದೆಯಲ್ಲ, ಅದಕ್ಕೆ ಇನ್ನೊಂದು ಶಾಪಿಂಗು ಅದು ಎಲ್ಲಿ ಮಾಡಿ ಖುಷಿದು ಇನ್ನೊಂದು ಸ್ವಲ್ಪ ದಿವಸ ಖುಷಿ ಬರ್ತದೆ ಸ್ನೇಹಿತರೆ, ನಿಮ್ಗೆಲ್ಲ ಹೇಳಿದ್ದೆ ನಾನು. ಸೊ ಅದ್ರದ್ದು ಒಂದು
ಜಾಗನ ಒಂದು ಫಿಕ್ಸ್ ಮಾಡಿದೀವಿ, ಒಂದು ಪ್ಲೇ ಏರಿಯಾದಲ್ಲಿ ಅವ್ರ ಬರ್ತ್ಡೇನ ಮಾಡ್ತಾ ಇದೀವಿ. ಸೊ ಅಲ್ಲಿ ಮ್ಯಾನೇಜರ್ ಜೊತೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋದಿದೆ, ಮಾತಾಡೋದಿದೆ. ಅದನ್ನ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಶಾರ್ಟ್ ನೀವು ನೋಡ್ಕೊಳ್ಳಿ ಅದನ್ನ. ಸೊ ನೋಡಿ ಸ್ನೇಹಿತರೆ, ಲಾಸ್ಟ್ ಶಾರ್ಟ್ಸ್ ಎಲ್ಲ ನೋಡಿದ್ವಿ ನೀವು. ನಾವು ಗೋಪಾಲ ಮಾಲ್ಗೆ ಹೋಗ್ಬಿಟ್ಟು ಅದ್ರ ಎಲ್ಲ ಕೆಲಸ ಐತೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ನಾವು ನಮ್ಮ ಫೇವ್ರೇಟ್ ಶಾಪಿಗೆ ಬಂದಿದ್ದೀವಿ. ಹಿಂದ್ಗಡೆ ನೋಡಿ ಆರ್ಜೂಸ್ ಅಂತ ಒಂದು ಶಾಪ್ ಇದೆ, ನಿಮ್ಮ ಮುಂಚೆನೂ ಕೂಡ ತೋರಿಸಿದ್ದೀನಿ ಬ್ಲಾಗಲ್ಲಿ. ಇಲ್ಲಿ ಒಂದು ಸ್ವಲ್ಪ ನಾವು ರಿಟರ್ನ್ ಗಿಫ್ಟ್ಸ್ ಅದನ್ನೆಲ್ಲ ಆರ್ಡರ್ ಮಾಡ್ಕೊಬೇಕು. ಬನ್ನಿ ಹೋಗ್ಬಿಟ್ಟು ಏನು ಗಿಫ್ಟ್ಸ್ ಅದನ್ನೆಲ್ಲ ಆರ್ಡರ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಿಫ್ಟ್ಸ್ ನೋಡಿದ್ಯಲ್ಲ, ಒಂದು ಸ್ವಲ್ಪ ಗಿಫ್ಟ್ ನೋಡಿರೋಣಂತೆ. ಹಾಗೆ ಈ ಶಾಪಿಂಗ್ ಟೂರ್ ಕೂಡ ಕೊಡ್ಬೇಕು ಸ್ನೇಹಿತರೆ ನಿಮ್ಗೆ. ಯಾಕಂದ್ರೆ ನಮ್ದು ನಾವು ಏನೇ ಮಾಡಿದ್ರು ಕೂಡ ಈ ಶಾಪಲ್ಲಿ ಬರ್ತೀವಿ, ಬಂದ್ಬಿಟ್ಟು ಎಲ್ಲ ಐಟಮ್ ಇದೇ ಶಾಪಲ್ಲಿ ತಗೊಂತೀವಿ. ತೋರಿಸ್ತೀನಿ ಅಂತ ನಿಮ್ಗೆ ಡೀಟೇಲ್ ಆಗಿ. ಸೊ ಬನ್ನಿ ಇವಾಗ ಫಸ್ಟ್ ನಮ್ದು ಕೆಲಸ ಮುಗಿಸ್ಕೊಳ್ಳೋಣ. ನಮ್ಮ ಮಗಳು ಇದೇ ಆಗ್ತದೆ, ಇದೇ ಥೀಮ್ ಮಾಡ್ತಾ ಇದೀವಿ ನೋಡಿ. ಇದೇ ಥೀಮ್ ಇವಾಗ ಎಲ್ಸಾ ಥೀಮಿಂದ ಮಾಡ್ತಾ ಇರೋದು ಇವಾಗ. ಸೊ ಅದ್ರ ಏನೇ ಐಟಮ್ ತಗೊಳ್ಳೋದು ಅದೆಲ್ಲ ತಗೋಣ ಸ್ನೇಹಿತರೆ. ತಗೊಂಡ್ಬಿಟ್ಟು ಮತ್ತೆ ಏನೇನು ತೋರಿಸ್ತೀನಿ ನಿಮ್ಗೆ ಅದು ತೋರಿಸ್ತೀನಿ. ಇವಾಗ ನೋಡ್ತಾ ಇರಿ ಸ್ನೇಹಿತರೆ. ಈ ತರ ನಮ್ಗೆ ಎಲ್ಸಾ ಥೀಮ್ದು ಕ್ಯಾಪ್ ಸಿಗ್ತಾ ಇದೆ, ಈ ತರದ್ದು ಬರ್ಡೇ ಕ್ಯಾಪ್ಸ್. ಆಮೇಲೆ ಬೇಕು ಅಂದ್ರೆ ಈ ತರ ಗ್ಲಾಸಸ್ ಇಟ್ಟಿದ್ದಾರೆ ಮಕ್ಕಳಿಗೆ ಹಾಕೊಳಕ್ಕೆ. ಹಾಕೊಳಕ್ಕೆ ಇದು ನನ್ನ ಹೆಂಡತಿಗೆ. ಅದು ನಮ್ಮ ಡೈನಮಿಕ್ ರಾಕಿಯರ್ ಸೈಜ್. ಆಯ್ತಾ ತಗೊಳ್ಳೋದಲ್ಲ? ಆಯ್ತು. ಇನ್ನೇನು ಉಳ್ಕೊಂಡಿದ್ಯಾ? ಆ ಎಲ್ಸಾ ಡಾಲ್ ಅನ್ನು ತಗೊಂತೀಯ ನೋಡೋದು. ಯಾವ್ದು? ಎರಡಿದಾವ. ಆ ಹಿಂದ್ಗಡೆ ಎಲ್ಸಾದೇನೋ ಫುಲ್ ಸೆಟ್ ಇದೆ. ಆ ಸೆಟ್ ತೊಗೊಂಡ್ಬಿಟ್ಟು ಹೇಳ್ತೀನಿ ಬೆಸ್ಟ್. ನೋಡಿ ಸ್ನೇಹಿತರೆ, ಎಲ್ಲ ಶಾಪಿಂಗ್ ಅಂತೂ ಕಂಪ್ಲೀಟ್ ಆಯ್ತು. ಇಲ್ಲಿ ನೋಡಿ ಇಲ್ಲೊಂದು ಸೆಟ್ ತೊಗೊಂಡಿದ್ದೀವಿ. ಇದೆಲ್ಲ ಖುಷಿಗೆ ಗಿಫ್ಟ್ ಕೊಡೋಕಿದು. ಬೇರೆ ಐಟಮ್ಗಳನ್ನೆಲ್ಲ ತೊಗೊಂಡಿದ್ದೀವಿ ಸ್ನೇಹಿತರೆ. ಇಲ್ಲಿ ಬಿಲ್ ಮಾಡ್ತಾ ಇದೀವಿ, ಇದನ್ನು ಆಗಿದೆ. ಆಮೇಲೆ ನಿಮ್ಗೆ ಆಗಲೇ ಹೇಳ್ದಂಗೆ ಈ ಶಾಪಿಂದ ಕೂಡ ಟೂರ್ ಕೊಡ್ತೀನಂತೆ. ಬಟ್ ಅವ್ರ ಮೇನ್ ಈ ಶಾಪಿಂಗ್ ಓನರ್ ಇಲ್ಲ, ಅವ್ರು ಬಂದ್ರೆ ಅವ್ರಿಗೆ ಮಾತಾಡ್ಕೊಂಡು ಅವ್ರಿಗೆ ಪರ್ಮಿಷನ್ ತಗೊಬೇಕು. ಪ್ರಾಪರ್ ಆಗಿ ಒಂದು ಟೂರ್ ಕೊಡ್ತೀನಿ, ಅವೆಲ್ಲ ನೋಡ್ಕೊಬೋದು ಸ್ನೇಹಿತರೆ. ನಾವು ಫಸ್ಟ್ ಇಂದ ಹೊರಡೋಣ ಬನ್ನಿ. ಹೋಗಿ ಭಯಪುರ ಫುಲ್ ಬಿಲ್ಡಿಂಗ್ ಆಯ್ತು ಸ್ನೇಹಿತರೆ. ಈಗ ತೊಗೊಂಡ್ಬಿಟ್ಟಿದ್ದು ಹೊರಡೋಣ. ಖುಷಿ ಪಿಕಪ್ ಮಾಡ್ಕೊಂಡು ಮನೆಗೆ ಹಬ್ಬ ಸಿಗ್ತೀನಿ ಮತ್ತೆ ನಿಮ್ಮೆಲ್ರಿಗೂ. ಯಾವಾಗ ಎದ್ಲಮ್ಮ ಹೇಳು? ಓ ಅವಾಗೆ ಎದ್ಬಿಟ್ಲಾ? ಸೊ ನೋಡಿ ಸ್ನೇಹಿತರೆ, ಅಂತೂ ಇಂತ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನಾವು ಫೈನಲ್ ನಮ್ಮ ಮನೆಗೆ ಬಂದ್ವಿ. ಈ ಬ್ಲಾಗಲ್ಲಿ ಸ್ನೇಹಿತರೆ ಎಷ್ಟು ತೋರಿಸಿದ್ದೀನಿ ನಿಮಗೆ ಅಂದ್ರೆ, ನಾನು ಲಿಂಗ್ಸೂರ್ಗೆ ಹೋಗ್ಬೇಕಾದ್ರೆ ನಾನು ಸ್ಟಾರ್ಟ್ ಮಾಡಿದ ಬ್ಲಾಗ್ ಇದು ಗೊತ್ತಾ ನಿಮಗೆ? ಲಿಂಗ್ಸೂರ್ಗೆ ಹೋಗ್ಬೇಕಾದ್ರೆ ಈ ಬ್ಲಾಗನ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ವಾಪಸ್ ಗುಲ್ಬರ್ಗಾಗೆ ಬಂದು ಗುಲ್ಬರ್ಗ ಅಲ್ಲಿ ಎಲ್ರಿಗೂ ಮಾತಾಡ್ಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದು ಬೆಳಗ್ಗೆ ಇವತ್ತು ಕೂಡ ಇಷ್ಟೆಲ್ಲ ತೋರಿಸಿದೆ ಸ್ನೇಹಿತರೆ. ಈ ಬ್ಲಾಗ್ ತುಂಬಾ ದೊಡ್ಡದು ಮಾಡೋದು ಬೇಡ, ದೊಡ್ಡದು ಆಗ್ಬಿಡುತ್ತೆ. ಸೊ ನಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಾನು ಮತ್ತೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮ್ಗೆ ಯಾವಾಗ ಹೇಳತ್ತರ ಒಂದು ಮಾತು ಹೇಳ್ತಾ ಇದ್ದೀನಿ ನಾನು. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಆದ್ರೆ ಸ್ನೇಹಿತರೆ ಒಂದು ನಿಮಿಷ ನಿಂತ್ಕೊಳ್ಳಿ. ಇವಾಗ ನಾನು ಬ್ಲಾಗ್ ಎಂಡ್ ಮಾಡ್ಬೇಕಾದ್ರೆ ನಾನು ಯಾರು ನೋಡ್ಬೇಡಿ, ಎಲ್ಲರೂ ನಿಧಿಗೆ ನೋಡಿ ಆಯ್ತು ಅವಳು ಹೇಗೆ ಮಾಡ್ತಾಳೆ ಅಂತ ನೋಡಿ. ಸೊ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.